ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ನನಗೆ ತಿರುಮಂತ್ರವೇ. ಇಂದು ಅಸಂಭವ ಘಟನೆಗಳೇ ಸಂಭವಿಸುತ್ತಿದೆ. ಅಂದ್ರೆ ಆ ನಾಗ ನಿಮ್ ಸೆರೆಗೆ ಸಿಗ್ಲಿಲ್ವಾ ಗುರುಗಳೇ? ಎಂತ ಒಳ್ಳೆ ಅವಕಾಶ ಕೈ ತಪ್ಪೋಯ್ತಲ್ಲ ಗುರುಗಳೇ. ಈಗೇನ್ ಮಾಡೋದು? ಜೈ ಮಹಾಕಾಳಿ, ನನಗೆ ಪರೀಕ್ಷೆಯೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಧನ್ಯಳಾದೆ ಗುರುದೇವ, ನೀವು ನನ್ನನ್ನು ಕಾಪಾಡಿದಿರಿ. ಶಿವಾನಿ, ಎಂತಹ ತಪ್ಪು ಮಾಡಿಬಿಟ್ಟೆ. ಸಾಕು ಮಾಡು, ಇಲ್ಲಿಗೆ ಮರಳಿ ನಾಗಲೋಕಕ್ಕೆ ಬಾ. ಈಗೇನ್ ಮಾಡೋದು ಗುರುಗಳೇ? ಅವನ ಜೀವ ಉಳಿದಿದ್ಯಾ ನೋಡಿ. ಉಸಿರಾಡ್ತಾ ಇದ್ದಾನೆ ಗುರುಗಳೇ. ಹಾಗಾದರೆ ಇವನ ಜೀವ ಉಳಿಸಬಹುದು. ವಿಷ ಏರದ ಹಾಗೆ ಮಂತ್ರ ಪ್ರಯೋಗಿಸಿದ್ದೇನೆ. ತುರ್ತು ಚಿಕಿತ್ಸೆ ಕೊಡಿಸಿ. ಆ ನಾಗ ನಮ್ಮನ್ನು ನೋಡಿ ಪೂರ್ಣ ವಿಷ ಪ್ರಯೋಗ ಮಾಡಿಲ್ಲ. ಇಲ್ಲವಾದರೆ ಈತ ಬದುಕುತ್ತಿರಲಿಲ್ಲ. ಸರಿ ಗುರುಗಳೇ, ಕೂಡಲೇ ಹೊರಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಚ್ಚರ. ಯಜಮಾನ್ರೆ, ಸಾಂಬಶಿವನ್ ಎತ್ಕೊಂಡ್ಬರ್ಬೇಕಾದ್ರೆ ಫೋನ್ ಬಿದ್ದಿತ್ತು. ಅದೆಲ್ಲ ಆಮೇಲೆ. ಮೊದಲು ಅವನಿಗೆ ಚಿಕಿತ್ಸೆ ಕೊಡಿಸಿ. ಸರಿ. ಏನು ಹೇಳುತ್ತಿರುವಿರಿ ಗುರುದೇವ? ಮತ್ತಿನ್ನೇನು ಶಿವಾನಿ, ಸ್ವಲ್ಪವೂ ವ್ಯತ್ಯಾಸವಾಗಿದ್ದರೆ ಎಂತಹ ಅನಾಹುತವಾಗುತ್ತಿತ್ತು ತಿಳಿದಿದೆಯೇ? ಕ್ಷಮಿಸಿ ಗುರುದೇವ, ನನ್ನನ್ನು ಮನ್ನಿಸಿ. ನನ್ನಿಂದ ತಪ್ಪಾಯಿತು. ಶಿವಾನಿ, ನನಗೆ ಯಾವ ವಿಚಾರವೂ ತಿಳಿಸದೆ ಏಕೆ ಇಂತಹ ಅಪಾಯಕಾರಿ ಸಾಹಸಕ್ಕೆ ಕೈ ಹಾಕಿದೆ? ಪ್ರಾಣಹಾನಿಯಾಗುವಂತಹ ದುಸ್ಸಾಹಸ ಏಕೆ ಬೇಕಿತ್ತು? ಒಂದು ಮಾತು ನನಗೆ ತಿಳಿಸಿ ಮುಂದುವರಿಯಬೇಕು ಎನ್ನುವುದು ಅರಿವಾಗಲಿಲ್ಲವೇ? ನನ್ನನ್ನು ಕ್ಷಮಿಸಿ ಗುರುಗಳೇ. ಅದೇನೆಂದರೆ ನಾಗಮಣಿಯ ವಿಷಯ ಏಕೆ ಹೇಳಲಿಲ್ಲ? ಇಲ್ಲ ಗುರುದೇವ, ಇಲ್ಲಿಯವರೆಗೂ ನಮ್ಮ ಯಾವ ಕೆಲಸಗಳಲ್ಲಿಯೂ ಕೂಡ ನಾವು ಯಶಸ್ಸು ಕಾಣಲು ಸಾಧ್ಯವಾಗಿರಲಿಲ್ಲ. ಈ ಬಾರಿ ನಮ್ಮ ಕೆಲಸ ಪೂರ್ಣಗೊಳಿಸಿಯೇ ನಿಮ್ಮ ಬಳಿ ಬರಬೇಕೆಂದುಕೊಂಡಿದ್ದೆವು. ಆದರೆ ಇದರೆಲ್ಲದರ ಹಿಂದಿನ ಮಹಾಮಾಂತ್ರಿಕನನ್ನು ನೀನು ಕಡೆಗಣಿಸಿದೆ ಅಲ್ಲವೇ? ಅವನ ಬಗ್ಗೆ ಯೋಚನೆ ಮಾಡದೆ ಎಲ್ಲವೂ ನನ್ನಿಂದ ಸಾಧ್ಯ ಎಂಬ ಅಹಂಕಾರದಿಂದ ಮುನ್ನಡೆದೆ ಅಲ್ಲವೇ? ಇಲ್ಲ ಗುರುದೇವ, ಇಲ್ಲ. ಮಹಾಮಾಂತ್ರಿಕ ಬೇರಾರೂ ಅಲ್ಲ, ತ್ರಯಂಬಕ. ನನಗೇಕೆ ಅವನ ಬಗ್ಗೆ ತಿಳಿಸಲಿಲ್ಲ? ಈಗ ನೋಡು, ಎಂತಹ ಸನ್ನಿವೇಶ ಎದುರಾಗಿದೆ. ಒಂದು ಕಡೆಗೆ ತ್ರಯಂಬಕ, ಇನ್ನೊಂದು ಕಡೆಗೆ ನಾಗಮಣಿಯ ಸುಳಿವನ್ನು ನೀಡಬಹುದಾಗಿರುವ ವ್ಯಕ್ತಿಯ ಮರಣ. ಅದೇಕೆ ಅವನನ್ನು ಸಾಯಿಸಿದೆ? ಬಹುಮುಖ್ಯವಾದ ವ್ಯಕ್ತಿಯನ್ನು ಬಲಿ ಕೊಡುವುದು ಬೇಕಿತ್ತೆ? ಒಂದು ಬಾರಿ ಸ್ವಲ್ಪವಾದರೂ ಯೋಚನೆ ಮಾಡಬೇಕು ಎಂದು ಅನ್ನಿಸಲಿಲ್ಲವೇ? ಆ ಸನ್ನಿವೇಶ ಹಾಗಿತ್ತು ಗುರುಗಳೇ. ತ್ರಯಂಬಕ ಅಲ್ಲಿಗೆ ಬಂದ ಕಾರಣ ನಾನು ವಿಷ ಪ್ರಯೋಗ ಮಾಡಲೇಬೇಕಾಯಿತು. ಆದರೆ ಸಂಪೂರ್ಣವಾಗಿ ವಿಷ ಪ್ರಯೋಗ ಮಾಡಲಿಲ್ಲ. ಅಷ್ಟಾದರೂ ಅವನು ಎಂತಹ ಸಂದರ್ಭದಲ್ಲಾದರೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳುವವಳು ನೀನು. ಈಗ ನೀನೇ ಹೀಗೆ ಮಾಡಿದರೆ ನಾನು ಹೇಳುವುದಾದರೂ ಏನು? ನಿನಗೆ ತಿಳಿಯದ ವಿಚಾರವೇ ಇದು? ಇಡೀ ನಾಗಲೋಕದಲ್ಲಿ ನೀನೇ ಚಾಣಾಕ್ಷಿಮತಿ. ಹೌದು, ನಾನು ಎಡುವಿದ್ದೇನೆ. ಈ ತಪ್ಪಿಗೆ ನಾನೇ ಹೊಣೆ. ಈಗ ನೀನು ನಾಗಮಣಿಯನ್ನು ಹೇಗೆ ಹುಡುಕುತ್ತೀಯ? ಆತನ ಹಿಂದೆ ಇದ್ದವರ ಬಗ್ಗೆ
ಅರಿತುಕೊಳ್ಳುವ ಮಾರ್ಗ ಯಾವುದು ಎಂದು ಯೋಚಿಸಿದ್ದೀಯಾ? ಇಲ್ಲ ಗುರುದೇವ. ಎಲ್ಲಿಂದ ಆರಂಭಿಸಿದ್ದೀಯೋ ಮತ್ತೆ ನೀನು ಅಲ್ಲಿಗೆ ಬಂದು ನಿಂತಿದ್ದೀಯಾ? ತ್ರಿಶೂಲ್, ತ್ರಿವಿಕ್ರಮ್ ಇವರಿಬ್ಬರ ನಡುವೆ ನಿನ್ನ ಆದಿಶೇಷ ಯಾರು ಎನ್ನುವುದು ಕಂಡುಹಿಡಿಯಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡಬಾರದು. ಶತ್ರುಗಳು ನಿನ್ನ ನಡೆಜಾಡನ್ನು ಕಂಡುಹಿಡಿದರೆ ಮುಂದಿನ ದಿನಗಳು ಕಡು ಕಷ್ಟಕರವಾಗಲಿದೆ. ಎಚ್ಚರಿಕೆ. ಇಲ್ಲ ಗುರುದೇವ, ಖಂಡಿತವಾಗಿಯೂ ಈ ಬಾರಿ ನಾನು ವಿಜಯಶಾಲಿಯಾಗಿ ಬರುತ್ತೇನೆ. ಆಶೀರ್ವದಿಸಿ. ಜಯಶಾಲಿಯಾಗಿ ಬಾ. ಸಾರಿ ದಮಯಂತಿ. ಹೋದ ಕೆಲಸ ಮುಗೀತಾ? ನನ್ಗಿಂತ ನಿಮ್ ಕೆಲಸನೇ ಮುಖ್ಯ ಅಲ್ವಾ? ಈಗೇನು ಮಾತಾಡೋದು ಬೇಡ. ಯಾಕೆ ಮಾತು ಬೇಡ? ನನ್ಗಿಂತ ಮುಖ್ಯವಾದ ಕೆಲಸ ಏನು ಅಂತ ತಿಳಿಬೋದಾ? ಹೇಳಿದ್ನಲ್ಲ, ನಾನು ಯಾಕೋ ಒಳ್ಳೆ ಮೂಡ್ನಲ್ಲಿಲ್ಲ. ನಾಳೆ ಮಾತಾಡೋಣ. ನಿಮಗ್ ಮೂಡ್ ಆಫ್ ಆಗಿದೆ ಅಂತ ನಾನ್ ಸುಮ್ಮನೆ ಇರ್ಬೇಕಾ? ನನಗ್ ಮೂಡ್ ಆಫ್ ಆಗಿದೆ, ನನಗ್ ಬೇಜಾರಾಗ್ತಾ ಇದೆ, ಇವೆಲ್ಲ ಏನು ಇಲ್ವಾ? ನಾನು ಅದ್ರ ಬಗ್ಗೆ ಏನು ಹೇಳಿಲ್ವಲ್ಲ. ನನಗ್ ಮಾನ ಮರ್ಯಾದೆ ಇಲ್ವಾ? ನಾನು ಎಷ್ಟು ಅಂತ ಸಹಿಸೋದು? ನೀವು ನನ್ನನ್ನು ಪ್ರಾಮಿಸ್ ಮಾಡಿದ್ರಿ ತಾನೆ? ಹೌದು, ಮಾಡಿದ್ದೆ. ಏನೀಗ? ಅದನ್ನ ಧಿಕ್ಕರಿಸಿ ಆಚೆ ಹೋದ್ರಲ್ಲ, ನನ್ಗೆ ಎಷ್ಟು ಸಂಕಟ ಆಯ್ತು ಅಂತ ಯೋಚನೆ ಮಾಡಿದ್ರಾ? ನೋಡಿ, ಅದ್ರ ಬಗ್ಗೆ ನಿಮ್ಮ ಮುಖದಲ್ಲಿ ಯಾವ ಬೇಜಾರು ಕಾಣ್ತಿಲ್ವಲ್ಲ? ಹೌದು, ಕಾಣ್ತಿಲ್ಲ. ನಾನು ನಂದೇ ಬೇಜಾರಲ್ಲಿದ್ದೀನಿ. ಅಮ್ಮೋರೆ, ಬೇಜಾರು ಮಾಡ್ಕೋಬೇಡಿ. ಅದು ನಾನೇ ಯಜಮಾನ್ರನ್ನ ಸ್ವಲ್ಪ ಬರಕ್ಕೆ ಹೇಳಿದ್ದು. ನೀವ್ ಯಾರೋ ಮಧ್ಯೆ ಮಾತಾಡೋಕೆ? ಇದು ಗಂಡ ಹೆಂಡತಿ ವಿಷಯ. ನಿನ್ ಕೆಲ್ಸ ಏನಿದೆಯೋ ನೋಡ್ಕೋ. ದಮಯಂತಿ, ನಿನಗೆ ಕೋಪ ಇರೋದು ನನ್ನ ಮೇಲೆ. ಅವನ ಮೇಲೆ ಯಾಕೆ ತಿರ್ಸ್ಕೋತಾ ಇದೆಯಾ? ನಂದೀಶ ನಮ್ಮನೆ ಒಂಥರನೇ. ಅವನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ವಿಷಯ ಏನು ಅಂತ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಅದೇ ಹೇಳಿ, ಅದೇನು ಅಂತ ತಿಳ್ಕೊಬೇಕು ಅಂತಾನೆ ನಾನು ಕೇಳ್ತಿರೋದು. ನಮ್ಮನ್ನ ಎಲ್ಲ ಬಿಟ್ಟು ಹೋಗೋ ಅಂತ ವಿಷಯ ಏನಿತ್ತು? ದಮಯಂತಿ, ನಾನು ಕೆಟ್ಟು ಮೂಡ್ನಲ್ಲಿ ಇದ್ದಾಗಲೇ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ಎಲ್ಲ ವಿಷಯನೂ ತಿಳ್ಕೊಳ್ಳೋಂಥ ಕೆಟ್ಟು ಕುತೂಹಲ ಯಾಕೆ ನಿನಗೆ? ನನ್ನಿಂದ ಯಾವುದೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ನನ್ನ ಬರ್ತ್ಡೇನ ಕೇರ್ ಮಾಡದೆ ಹೋದ್ರಿ, ಈಗ ನನ್ನೇ ಬೈತಾ ಇದ್ದೀರಾ. ನಿನಗೆ ಹೇಳೋ ವಿಷಯ ಆಗಿದ್ದಿದ್ರೆ ನಾನು ಖಂಡಿತ ಹೇಳ್ತಾ ಇದ್ದೆ. ಅಧಿಕ ಪ್ರಸಂಗ ಮಾಡೋದು ನನಗೆ ಇಷ್ಟ ಆಗಲ್ಲ. ನಾನು ಇಷ್ಟು ವರ್ಷದಿಂದ ನೋಡಿದ್ಯಾ, ನಾನೇನು ಅಂತ ಗೊತ್ತಿದ್ರು ಯಾಕೆ ಕಿರಿಕಿರಿ ಮಾಡ್ತಾ ಇದೆಯಾ? ಇಲ್ಲ, ನನಗೆ ಗೊತ್ತಾಗಬೇಕು ನನ್ನನ್ನು ಬಿಟ್ಟು ಹೋಗೋ ಅಂತ ಮುಖ್ಯವಾದ ಕೆಲಸ ಏನು ಅಂತ. ಅಮ್ಮ, ಸಮಾಧಾನ ಮಾಡ್ಕೋ. ಯಾಕೆ ಕೂಗಾಡ್ತಿದ್ಯಾ? ನಾನು ಕೂಗಾಡ್ತೀನಿ. ಇಲ್ಲಿ ನನ್ನ ಸಂತೋಷ ಯಾರಿಗೂ ಬೇಕಾಗಿಲ್ಲ. ಸ್ಟಾಪ್ ಇಟ್. ಬೇಕಾದವರೊಬ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಗ ಸಂತೋಷವಾಗಿರಕ್ಕಾಗಲ್ಲ. ಯಾರದು? ಏನಾಯ್ತು? ನನ್ನ ಫ್ರೆಂಡ್ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ. ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾನೆ. ಯಾರೀ ಅದು? ನನಗೇನು ಮಾತಾಡೋ ಸ್ಥಿತಿಲಿಲ್ಲ. ಐ ನೀಡ್ ಸಮ್ ಫ್ರೀ ಸ್ಪೇಸ್.
ತ್ರಿಶೂಲ್ ಹಾವ ಮತ್ತೆ ಹಾವು ಬಂದೇನೋ? ಹಾವ್ರಾಣಿ ನೋಡಿ ಹಾವು ಅಂತ ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ಇವಾಗ ಅನ್ನಿಸ್ತು ನಾನು ಯಾಕೆ ಹಾವ್ರಾಣಿ ನೋಡಿ ಹೆದರ್ಕೊಂಡೆ ಅಂತ. ಹಾವ್ರಾಣಿನೇ ಬೇರೆ ಹಾವೇ ಬೇರೆ, ಹಾವೇ ಬೇರೆ ಹಾವ್ರಾಣಿನೇ ಬೇರೆ, ಅವೆರಡು ಒಂದೇ ಆಗ ಸಾಧ್ಯ ಅಲ್ವಾ? ಎರಡಕ್ಕೂ ಸಂಬಂಧನೇ ಇಲ್ಲ ಅಲ್ವಾ ಅಲ್ವಾ? ಮತ್ತೆ ಯಾಕೆ ಇಲ್ಲ ನಿಂತಿದ್ಯಾ? ಹೋಗಮ್ಮ ಕೆಲಸ ನೋಡ್ಕೋ. ನನ್ ಕರ್ಮ. ನೀವು ಓ ಈಗ ಆಪದಿನ ಶಿವನೇ ಮರ್ತೋಗ್ಬಿಟ್ಟನಲ್ಲ. ಮೊದಲೊಳಗೆ ಏನಾಗಿದೆ ನೋಡ್ಬೇಕು. ಇಲ್ಲ ಕಾಣಿಸುತ್ತಿಲ್ಲ. ನನ್ನ ದೃಷ್ಟಿಯನ್ನೇ ಮಂಕಾಗಿಸುತ್ತಿರುವ ಮಾಯಾ ಶಕ್ತಿ ಯಾವುದು? ಗುರುಗಳೇ, ಇದೇಕೆ ಹೀಗಾಗುತ್ತಿದೆ? ನಿಮ್ಮ ಮಂತ್ರಶಕ್ತಿಗೆ ಮಣ್ಣೆರಚುತ್ತಿರುವ ಆ ಮಹಾಶಕ್ತಿ ಯಾವುದು ಗುರುಗಳೇ? ಇವತ್ತಿಗೂ ನನಗೆ ಸಂದೇಹ ಇರುವುದು ಆ ಒಬ್ಬ ವ್ಯಕ್ತಿಯ ಮೇಲೆ. ಅಂದು ದಿಗ್ವಿಜಯನ ಮನೆಯಲ್ಲಿ ಕಾಣಿಸಿಕೊಂಡಳಲ್ಲ, ಆ ಹುಡುಗಿಯ ಮೇಲೆಯೇ ನನ್ನ ಅನುಮಾನ. ಗುರುಗಳೇ, ಆಕೆಯ ಮನೆಗೆ ಹೋಗಿ ಅವಳ ವಸ್ತ್ರಗಳನ್ನು ತರಲು ನನಗೆ ಹೇಳಿದ್ದೀರಿ. ಹೌದು, ಅವಳ ಹಿಂದೆ ಯಾವುದೇ ಶಕ್ತಿ ಇದ್ದರೂ ನನಗೆ ಅರಿವಾಗಬೇಕು. ಅವಳ ಸತ್ಯವನ್ನು, ಮರ್ಮವನ್ನು ಈ ತ್ರಯಂಬಕ ತಿಳಿದುಕೊಳ್ಳಬೇಕು. ಆ ಸ್ತ್ರೀ ಶಕ್ತಿಯ ಕುಯುಕ್ತಿಯನ್ನು ನಾನು ಬಯಲು ಮಾಡುತ್ತೇನೆ. ಆಜ್ಞೆ ಮಾಡಿ ಗುರುದೇವ, ನೀವು ಹೇಳಿದಂತೆಯೇ ಮಾಡುತ್ತೇನೆ. ನೀನು ಆ ಕುಟಿಲ ಕೂಟವನ್ನು ಭೇದಿಸುವ ಕಾರ್ಯ ಮಾಡಬೇಕಾಗಿದೆ. ಅವಳ ಮನೆಗೆ ಹೋಗು, ಅವಳ ಜನ್ಮ ರಹಸ್ಯವನ್ನು ಭೇದಿಸು, ಮೂಲವನ್ನು ಪತ್ತೆ ಹಚ್ಚು. ನಾಗಲೋಕಕ್ಕೂ ಆಕೆಗೂ ಏನೋ ಸಂಬಂಧ ಇದ್ದೇ ಇದೆ. ಅದನ್ನು ನಾನು ತಿಳಿದುಕೊಂಡರೆ ಈ ತ್ರಯಂಬಕ ನಾಗಗಳ ಬದುಕನ್ನು ಹೇಗೆ ದುರ್ಬಲಗೊಳಿಸುತ್ತಾನೆ ನೋಡುತ್ತಿರೋ. ನಿಮ್ಮನ್ನು ಮಾಯೆಯೊಳಗೆ ಬಂಧಿಸುವ ಶಕ್ತಿ ಯಾರಿಗೂ ಇಲ್ಲ ಗುರುಗಳೇ. ನಾನಿನ್ನು ಹೊರಡುತ್ತೇನೆ ಗುರುದೇವ, ಆಶೀರ್ವದಿಸಿ. ನನಗೆ ಮಂಕು ಬೂದಿ ಎರಚುವ ಪ್ರಯತ್ನ ಮಾಡುವವರ ಮೇಲೆ ಜ್ವಾಲಾಮುಖಿಯ ಮಳೆಯನ್ನೇ ಸುರಿಸುತ್ತೇನೆ. ಕಪಾಲಿ ಭದ್ರ, ಗುರುಗಳು, ನಮ್ಮ ಕಾರ್ಯವನ್ನು ಆಕೆಗೆ ತಿಳಿಸು. ಆಗಲಿ ಗುರುದೇವ. ಕಾರ್ಯವನ್ನು ಸಾಧಿಸಿಕೊಂಡು ಬಾ. ಓಂ ಅಸ್ತ್ರಾಯ ಫಟ್. ಒಂದೆರಡು ದಿನದಲ್ಲಿ ಏನೇನೆಲ್ಲ ಆಗೋಯ್ತು ಶಿವಾನಿ. ಈಗ ಮುಂದೇನು ಮಾಡೋದು? ಆಗಿದ್ದನ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಳೋದು? ನಾವು ಬೇರೆ ಏನು ಮಾಡೋದಕ್ಕಾಗಲ್ಲ ನೀಲಿ. ಗುರುಗಳೇ ನಮ್ಮ ರಕ್ಷೆ. ಅವ್ರು ಹೇಳಿದ್ದನ್ನ ಮಾಡೋದು ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ. ಮುಂದೇನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕು. ಹೌದು. ಬಿಡಯ್ಯ ಬಿಡಯ್ಯ. ನೋಡಿ ಮೇಡಮ್, ಕೇಳ್ಕೊಂಬರ್ತೀನಿ ಅಂದರು, ಸೀದಾ ಒಳಗೆ ತಂದೆ ಬಿಟ್ರು. ಅಪ್ಪ, ಇವ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಹೋಗಿ. ಸರಿ ಮೇಡಮ್. ಏನು ಮೇಡಮ್, ನನ್ನನ್ನು ಅವಾಯ್ಡ್ ಮಾಡ್ಕೊಂಡು ನೀವು ಓಡಾಡ್ತಾ ಇದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾವಾಗ ನೋಡಿದ್ರು ಬ್ಯುಸಿ ಅಂತ ನನಗೆ ಸುಳ್ಳು ಹೇಳಿ ನನ್ನ ಕಣ್ತಪ್ಪಿಸಿ ಓಡಾಡ್ತಾ ಇದ್ದೀರಾ ಅಲ್ವಾ? ಎದುರಿಗೆ ಸಿಕ್ಕರೆ ಮಾತಾಡಲ್ಲ, ಫೋನ್ ಮಾಡಿದ್ರೆ ಇನ್ಯಾರೋ ಫೋನ್ ಎತ್ತಿ ಅವಳು ಬ್ಯುಸಿ ಇದ್ದಾಳೆ ಅಂತ ನನಗೆ ಸುಳ್ಳು ಹೇಳೋದು. ಏನು ನಾಟಕಗಳು ಆಡ್ತಾ ಇದ್ದೀರಾ ನನ್ನ ಹತ್ರ? ಏನು ಮೇಡಮ್, ಅಷ್ಟೊಂದು ಪೆದ್ದ ಅಂದ್ಕೊಂಡಿದ್ದೀರಾ ನನ್ನನ್ನು? ಇನ್ಮೇಲೆ ಈ ಥರ ಕಾರಣ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡಬೇಡಿ ಮೇಡಮ್. ನನಗೆಲ್ಲ ಸತ್ಯನೂ ಗೊತ್ತಾಗಿದೆ. ಏನು ಮಾತಾಡ್ತಾ ಇದ್ದೀರಾ? ಏನು ವಿಷಯ, ಏನು ಕಾರಣ? ನೋಡಿ, ದಯವಿಟ್ಟು ಈಗ ಹೊರಡಿ. ನಾನು ಯಾವುದೋ ಕೆಲಸದಲ್ಲಿದ್ದೀನಿ. ನೋಡಿ, ನೀವು ನನಗೆ ಈ ಥರ ಕತೆ ಎಲ್ಲ ಹೇಳಕ್ಕೆ ಬರಬೇಡಿ. ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತಿದ್ದೀರಾ, ಎಲ್ಲ ಸತ್ಯನೂ ನನಗೆ ಗೊತ್ತಾಗಿದೆ.
ನೀವಿಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಟ್ಟಿದ್ದೀರಲ್ವಾ? ಹೇಳಿ, ಇವತ್ತು ಎಲ್ಲ ಸತ್ಯನೂ ನಿಮ್ಮ ಬಾಯಿಂದ ಆಚೆ ಬರಬೇಕು. ಹೇಳಿ. ಓ, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರಾ? ನೀವು ನೀಲಿಮಲೆ ಬೆಟ್ಟಕ್ಕೆ ಹೋಗಿದ್ದು ಗೊತ್ತು, ನೀವು ಅಲ್ಲಿ ಯಾಕೆ ಹೋದ್ರಿ ಅಂತಲೂ ಗೊತ್ತು. ಯಾಕೆ ಮೇಡಮ್ ನಾನು ಸುಳ್ಳು ಹೇಳ್ತಾ ಇದ್ದೀರಾ? ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ್ರಾ? ನಾಗಮಣಿ ಬಗ್ಗೆ ಇವನು ಗೊತ್ತಾಗೋಯ್ತಾ? ಏನು ಮಾಡೋದೀಗ? ಏನು ಗೊತ್ತಾಯ್ತು? ನಾನು ಹಾಸ್ಪಿಟ್ಲಲ್ಲಿ ನಿಮ್ಮ ರಿಪೋರ್ಟ್ ನೋಡಿದೆ, ನನಗೆಲ್ಲ ಗೊತ್ತಾಯ್ತು ಮೇಡಮ್. ನೋಡಿ, ನಿಮ್ಗೇನು ತೊಂದರೆ ಆಗೋದಿಲ್ಲ. ಇವಾಗ ಇಂಥ ಸಮಸ್ಯೆ ಎಲ್ಲ ತುಂಬ ಕಾಮನ್ ಮೇಡಮ್. ಮೆಡಿಕಲ್ ಸೈನ್ಸು ಇವತ್ತು ತುಂಬ ಮುಂದುವರೆದಿದೆ. ಏನೇ ಕಾಯಿಲೆ ಇದ್ರೂ ಎಲ್ಲ ಬೇಗ ಗುಣ ಆಗುತ್ತೆ ಮೇಡಮ್. ಕಾಯಿಲೆನಾ? ಹೌದು ಮೇಡಮ್. ನಿಮ್ಮ ಕ್ಯಾನ್ಸರ್ ಇರೋ ವಿಷಯ ನನಗೆ ಗೊತ್ತಾಯಿತು. ತುಂಬ ಬೇಜಾರಾಯಿತು ಮೇಡಮ್. ಮೇಡಮ್, ಜಗತ್ತಲ್ಲಿ ಕ್ಯಾನ್ಸರ್ನ ಗೆದ್ದವರು ತುಂಬ ಜನ ಇದ್ದಾರೆ. ಕ್ಯಾನ್ಸರು ಅಂತ ದೊಡ್ಡ ಕಾಯಿಲೆನೇ ಅಲ್ಲ. ನೀವು ಆ ರಿಪೋರ್ಟ್ ನೋಡಿಕೊಂಡು ನೀಲಿಮಲೆ ಕಾಡಿಗೆ ಹೋಗುವಂಥದ್ದು ಏನಾಗಿತ್ತು? ನೀಲಿಮಲೆ ಈಗ ಅಲ್ಲಿಗೆ ನಾನು ಹೋಗಿಲ್ವಲ್ಲ. ಮತ್ತೆ ಹಾಸ್ಪಿಟಲ್ಲಿ ಸೆಕ್ಯೂರಿಟಿ ಹತ್ರ ಅಡ್ರೆಸ್ ಕೇಳ್ತಾ ಇದ್ರಿ. ಅಡ್ರೆಸ್ ಕೇಳಿದ ಮಾತ್ರಕ್ಕೆ ಅವರಲ್ಲಿ ಹೋಗಿದ್ರು ಅಂತನಾ? ಹೌದಲ್ಲ ಮೇಡಮ್, ನಿಮಗೆ ಕ್ಯಾನ್ಸರ್ ಅನ್ನೋ ವಿಷಯ ಗೊತ್ತಾಗಿ ನೀವೆಲ್ಲೇನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀರ ಅಂತ ತುಂಬ ಗಾಬರಿ ಆಗೋಗಿತ್ತು ನನಗೆ. ನನಗೆ ಕ್ಯಾನ್ಸರ್ ಅಂತ ಇವನು ಯಾಕೆ ಅಂದ್ಕೊಂಡಿದ್ದಾನೆ? ಮೇಡಮ್, ಓಲಿ ಬಿಡಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಮೇಡಮ್, ನೀವಲ್ಲಿ ಬರದಿದ್ದು ಒಳ್ಳೇದಾಯ್ತು ಮೇಡಮ್. ಒಂದು ಭಯಾನಕ ದೃಶ್ಯ ನೋಡಿದೆ ಗೊತ್ತಾನೆ, ನನ್ನ ಲೈಫಲ್ಲೇ ನೋಡಿರಲಿಲ್ಲ ಅಂಥ ದೃಶ್ಯ. ಅಲ್ಲೊಂದು ದೊಡ್ಡ ಹಾವು ನೋಡಿದೆ ಮೇಡಮ್. ಮತ್ತೆ ಆ ಹಾವು ಒಬ್ಬ ಮನುಷ್ಯನ ಬೇರೆ ಸುತ್ಕೊಂಡ್ಬಿಟ್ಟಿತ್ತು.